दोस्तों, आप सबको मेरा नमस्कार. ಹಿಂದಿ ಪಾಠಶಾಲಾ में आप सबका स्वागत है. ಸ್ನೇಹಿತರೆ, ನಾವು ಹಿಂದಿಯಲ್ಲಿ ಇವತ್ತು ಸೇ ಮತ್ತೆ ತಕ್ ಹೇಗೆ ಯೂಸ್ ಮಾಡಬೇಕು. ಸೇ ಅಂದ್ರೆ ಇಂದ ಅಂತ ಮೀನಿಂಗ್ ಬರುತ್ತೆ. ತಕ್ ಅಂದ್ರೆ ವರೆಗೆ. ಸೇ ಇಂದ ತಕ್ ವರೆಗೆ. ಇದನ್ನ ಸೆಂಟೆನ್ಸ್ ಅಲ್ಲಿ ಹೇಗೆ ಯೂಸ್ ಮಾಡಬೇಕು ಅನ್ನೋದನ್ನ ಇವತ್ತು ನಾವು ಕಲಿಯೋಣ. ಸೇ ತಕ್ ಇದನ್ನ ಹೇಳ್ಬೇಕಾದ್ರೆ ಇಂದ ವರೆಗೆ ಮೀನಿಂಗ್ ಗೊತ್ತಾದ ಕೂಡಲೇ ಸೆಂಟೆನ್ಸ್ ಅಲ್ಲಿ ಯೂಸ್ ಮಾಡೋದು ವೆರಿ ಸಿಂಪಲ್. ನಾನು ಬೆಳಿಗ್ಗೆಯಿಂದ ಸಂಜೆಯವರೆಗೆ ಕೆಲಸ ಮಾಡುತ್ತೇನೆ. ನಾನು ಬೆಳಿಗ್ಗೆಯಿಂದ ಇಂದ ಅನ್ಬೇಕಾದ್ರೆ ಸೇ ಬರಬೇಕು. ಸಂಜೆಯವರೆಗೆ ತಕ್ ಬರಬೇಕು. ಕೆಲಸ ಮಾಡುತ್ತೇನೆ. ಸೊ ಹಿಂದಿ में कैसे बोलते हैं? ನಾನು ಬೆಳಿಗ್ಗೆಯಿಂದ ಸಂಜೆಯವರೆಗೆ ಕೆಲಸ ಮಾಡುತ್ತೇನೆ. ಹಿಂದಿ में कैसे बोलते हैं? ನಾನು के लिए हिंदी में क्या है? मैं सुबह से ಶಾಮ್ ತಕ್ ನೋಡಿ, ಸುಬಹ ಸೇ ಬೆಳಿಗ್ಗೆಯಿಂದ, ಶಾಮ್ ತಕ್ ಸಂಜೆಯವರೆಗೆ, ಕಾಮ್ ಕರ್ತಾ ಹೂಂ, ಕಾಮ್ ಕರ್ತಾ ಹೂಂ ಕೆಲಸ ಮಾಡುತ್ತೇನೆ, ಕಾಮ್ ಕರ್ತಿ ಹೂಂ ಕೆಲಸ ಮಾಡುತ್ತೇನೆ. ಹಾಗೆ ಮೈನೆ ಬಂದಾಗ ಕಾಮ್ ಕಿಯಾ ಅಂತಾನು ಬರಬಹುದು. ಮೈ ಸುಬಹ ಸೇ ಶಾಮ್ ತಕ್ ಕಾಮ್ ಕರ್ತಾ ಹೂಂ, ಮೈ ಸುಬಹ ಸೇ ಶಾಮ್ ತಕ್ ಕಾಮ್ ಕರ್ತಿ ಹೂಂ. ನೀನು 5 ಗಂಟೆಯಿಂದ 8 ಗಂಟೆಯವರೆಗೆ ಕುಳಿತು ಓದು ಅಂತ ಹೇಳಬೇಕು. ನೀನು 5 ಗಂಟೆಯಿಂದ ಇಂದ ಸೇ ಬರಬೇಕು. 8 ಗಂಟೆಯವರೆಗೆ ತಕ್ ಬರಬೇಕು. ಸೊ ಹೇಗೆ ಮಾಡಬೇಕು? ಕೈಸೆ ಕರ್ತೆ ಹೈ ವಾಕ್ಯ? ತುಮ್ 5 ಬಜೆ ಸೆ, ತುಮ್ 5 ಬಜೆ ಸೆ 5 ಗಂಟೆಯಿಂದ 8 ಬಜೆ ತಕ್, 8 ಬಜೆ ತಕ್ 8 ಗಂಟೆಯವರೆಗೆ ಕುಳಿತು ಓದು. बैठ कर पढ़ो. तुम 5 बजे से 8 बजे तक बैठ कर पढ़ो. ನೀನು ಆಗಿನಿಂದ ಈಗಿನವರೆಗೆ ಏನು ಮಾಡುತ್ತಿದ್ದೆ? ಹೇಗೆ ಹೇಳ್ತೀರಾ ಹಿಂದಿನಲ್ಲಿ? ನೀನು ಆಗಿನಿಂದ, ಆಗ್ಲಿಂದ ಇಲ್ಲಿವರೆಗೂ ಅಂದ್ರೆ ಈಗಿನವರೆಗೆ ಏನ್ ಮಾಡ್ತಿದ್ದೆ? ತುಮ್ ತಬ್ ಸೆ ಆಗಿಂದ, ತಬ್ ಸೆ ಇಲ್ಲಿವರೆಗೆ, ಈಗಿನವರೆಗೆ ಅಂದ್ರೆ ಅಬ್ ತಕ್, ಅಬ್ ತಕ್, ಅಬ್ ತಕ್ ಕ್ಯಾ ಕರ್ ರಹೆ ಥೆ? ತುಮ್ ತಬ್ ಸೆ ನೋಡಿ, ತಬ್ ಸೆ ಆವಾಗಿಂದ, ಅಬ್ ತಕ್ ಇಲ್ಲಿವರೆಗೆ ಏನ್ ಮಾಡ್ತಾ ಇದ್ದೆ? ಕ್ಯಾ ಕರ್ ರಹೆ ಥೆ ಅಥವಾ ಸ್ತ್ರೀಲಿಂಗ ಆದ್ರೆ ಕರ್ ರಹಿ ಥಿ. ತುಮ್ ತಬ್ ಸೆ ಅಬ್ ತಕ್ ಕ್ಯಾ ಕರ್ ರಹೆ ಥೆ? ನೀನು ಆಗಿಂದ ಈಗಿನವರೆಗೆ ಏನು ಮಾಡುತ್ತಿದ್ದೆ? ಮನೆಯಿಂದ ಕಾಲೇಜಿನವರೆಗೆ ಒಂದೂ ಮನೆ ಇಲ್ಲ. ಮನೆಯಿಂದ ಇಂದ, ಕಾಲೇಜಿನವರೆಗೆ ವರೆಗೆ ಅಲ್ಲಿ ಸೇ ತಕ್ ಒಂದು ಮನೆ ಇಲ್ಲ. ಘರ್ ಸೆ ಕಾಲೇಜ್ ತಕ್ ನೋಡಿ, ಮನೆಯಿಂದ ಕಾಲೇಜಿನವರೆಗೆ, ಘರ್ ಸೆ ಕಾಲೇಜ್ ತಕ್. ಏಕ್ ಭೀ ನೋಡಿ, ಏಕ್ ಅಂದ್ರೆ ಒಂದು, ಒಂದೂ ಅಂದ್ರೆ ಏಕ್ ಭೀ ಘರ್ ನಹಿ ಹೈ, ಇಲ್ಲ ಅನ್ನೋದಕ್ಕೆ ನಹಿ ಹೈ. घर से कॉलेज तक एक भी घर नहीं है. ಮೇಲಿನಿಂದ ಕೆಳಗಿನವರೆಗೆ ಸ್ವಚ್ಛ ಮಾಡು. ಮೇಲಿನಿಂದ, ಮೇಲೆ ಅನ್ನೋದಕ್ಕೇನು? ಊಪರ್. ಕೆಳಗೆ ಅನ್ನೋದಕ್ಕೆ ನೀಚೆ. ಈಗ ಮೇಲಿನಿಂದ ಕೆಳಗಿನವರೆಗೆ ಬರಬೇಕಾದ್ರೆ ಸೇ ಸೇರ್ಸೋಣ. ಮೇಲಿನಿಂದ ಊಪರ್ ಸೇ, ಊಪರ್ ಸೇ ಕೆಳಗಿನವರೆಗೆ, ಕೆಳಗೆ ಅನ್ನೋದಕ್ಕೆ ನೀಚೆ, ಕೆಳಗಿನವರೆಗೆ, ವರೆಗೆಗೆ ತಕ್, ಊಪರ್ ಸೆ ಮೇಲಿನಿಂದ, ನೀಚೆ ತಕ್, ನೀಚೆ ತಕ್ ಕೆಳಗಿನವರೆಗೆ, ಸ್ವಚ್ಛ ಮಾಡು, ಸಾಫ್ ಕರು. ಊಪರ್ ಸೆ ನೀಚೆ ತಕ್ ಸಾಫ್ ಕರೋ. ಇದನ್ನ ನಾವು ರೆಸ್ಪೆಕ್ಟ್ ಕೊಟ್ಟು ಹೇಳಬೇಕಾದ್ರೆ, ಮಾಡಿ ಅಂತ ಹೇಳಬೇಕಾದ್ರೆ ಹೇಗೆ ಹೇಳಬೇಕು? ಊಪರ್ ಸೆ ನೀಚೆ ತಕ್ ಸಾಫ್ ಕೀಜಿಯೇ, ಸಾಫ್ ಕೀಜಿಯೇ. ಮತ್ತೆ ಯಾವುದು ಬೇಡ, ಯಾವ ರೆಸ್ಪೆಕ್ಟು ಇಲ್ಲ, ಏನೂ ಇಲ್ಲ. ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ऊपर से नीचे तक ಸಾಫ್ ಕರ್ನಾ, ಸಾಫ್ ಕರ್ನಾ. ಇದು ಇನ್ಫಾರ್ಮಲ್ ಆಗುತ್ತೆ, ಆದರೂ ಇದನ್ನು ನಾವು ಯೂಸ್ ಮಾಡ್ಬೋದು ಸ್ಪೋಕನ್ ಅಲ್ಲಿ. ऊपर से नीचे तक ಸಾಫ್ ಕರ್ನಾ ಅಂದ್ರೆ ಮೇಲಿಂದ ಕೆಳಗಡೆವರೆಗೂ ಕ್ಲೀನ್ ಮಾಡು ಅಥವಾ ಮಾಡಿ, ಎರಡಕ್ಕೂ ಅದು ಮ್ಯಾನೇಜ್ ಆಗುತ್ತೆ. ಸೊ ಪ್ರಾಬ್ಲಮ್ ಏನಿಲ್ಲ. ನೀವು ಯಾರಿಗೆ ಹೇಳ್ತಿದ್ದೀರಾ ಅಂತ ಯೋಚನೆ ಮಾಡೋ ಅಗತ್ಯ ಇಲ್ಲಿ ಇಲ್ಲ. ಆದ್ರೆ ನೀವು ದೊಡ್ಡವರಿಗೆ ಸಾಫ್ ಕರೋ ಅಂತ ಹೇಳಿದ್ರೆ ಸರಿ ಆಗಲ್ಲ. ಹಾಗಾಗಿ
ಸಾಫ್ ಕರ್ನಾ ಅಂತಾನು ಯೂಸ್ ಮಾಡ್ಬೋದು. ऊपर से नीचे तक साफ करना. ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೆ ಎಲ್ಲರೂ ಸಿನಿಮಾ ನೋಡಲು ಬಂದಿದ್ದರು. ಮಕ್ಕಳಿಂದ ಹಿಡಿದು, ಮಕ್ಕಳು ಬಚ್ಚೆ, ಇಲ್ಲಿ ಸೇ ಬರೋದ್ರಿಂದ ಬಚ್ಚೋನ್ ಸೇ ಅಂತ ಬರಬೇಕಾಗುತ್ತೆ. ಬಚ್ಚೆ ಸೇ ಬರಬಾರ್ದು. ಬಚ್ಚೆ ಸೇ ಅಂದ್ರೆ ಮಗು ಅಂತ ಆಗುತ್ತೆ. ಬಚ್ಚೋನ್ ಸೇ ಲೇಕರ್ ಅಥವಾ ಬಚ್ಚೋನ್ ಸೇ ಅಷ್ಟೇ ಸಾಕು. ಲೇಕರ್ ಹಾಕಿ ಯೂಸ್ ಮಾಡಲಿಲ್ಲ ಅಂದ್ರೂ ಆಗುತ್ತೆ. ದೊಡ್ಡವರವರೆಗೆ ಬಡೋನ್ ತಕ್, ಬಚ್ಚೋನ್ ಸೇ ಲೇಕರ್ ಬಡೋನ್ ತಕ್. ಮುದುಕರವರೆಗೆ ಆದ್ರೆ ಬೂಢೋನ್ ತಕ್. ಸಭಿ ಎಲ್ಲರೂ ಸಿನಿಮಾ ನೋಡಲು ಬಂದಿದ್ದರು. ಸಿನಿಮಾ ದೇಖ್ನೆ ಆಯೇ ಥೆ. ನೋಡಿ, ನೋಡಲು ಮಾಡಲು ಅಂದಾಗ ಈ ರೀತಿ ಬರಬೇಕು. ದೇಖ್ನೆ, ಆಡಲು, ಖೇಲ್ನೆ, ಕೇಳಲು, ಸುನ್ನೆ, ಮಾಡಲು, ಕರ್ನೆ. ಹಾಗೆ ಈ ತರ ಏನ್ ಮಾಡ್ತೀರಾ, ಕ್ರಿಯಾಪದನ ನೇ ಅಂತ ಹಾಕಿದ್ರೆ ನೋಡಲು, ಆಡಲು ಅನ್ನೋ ರೀತಿಯ ಬರುತ್ತೆ. ಬಚ್ಚೋನ್ ಸೇ ಲೇಕರ್ ಬಡೋನ್ ತಕ್, ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೆ ಎಲ್ಲರೂ. ಸಭಿ ಸಿನಿಮಾ ದೇಖ್ನೆ ಆಯೇ ಥೆ, ಸಿನಿಮಾ ನೋಡಲು ಬಂದಿದ್ದರು. ಬಚ್ಚೋನ್ ಸೇ ಲೇಕರ್, ನೋಡಿ ಬಚ್ಚೆ ಸೇ ಲೇಕರ್ ಅಂದ್ರೆ ಮಗುವಿನಿಂದ ಅಂತ ಆಗ್ತಿತ್ತು. ಓಕೆ. ಬಡೋನ್ ತಕ್, ಇದನ್ನ ಮುದುಕರವರೆಗೂ ಅಂತ ಮಾಡ್ಬೇಕಾದ್ರೆ ಬೂಢೋನ್ ತಕ್. ಹಿಂದಿನ ವರ್ಷದಿಂದ ಇಲ್ಲಿಯವರೆಗೆ ಎಷ್ಟು ಜನ ಬಂದಿದ್ದಾರೆ? ಹಿಂದಿನ ವರ್ಷದಿಂದ, ಹಿಂದಿನದಕ್ಕೆ ನಾವು ಪಿಛ್ಲಾ ಅಂತ ಹೇಳ್ತೀವಿ, ಮುಂದಿನದಕ್ಕೆ ಅಗಲಾ ಅಂತ ಹೇಳ್ತೀವಿ. ಪಿಛ್ಲಾ ಸಾಲ್ ಅಂದ್ರೆ ಹಿಂದಿನ ವರ್ಷ, ಅಗಲಾ ಸಾಲ್ ಅಂದ್ರೆ ಮುಂದಿನ ವರ್ಷ. ಸೊ ಹಿಂದಿನ ವರ್ಷದಿಂದ ಬರ್ಬೇಕಾದ್ರೆ ಅಲ್ಲಿ ಪಿಛ್ಲೆ ಸಾಲ್ ಸೇ, ಇಲ್ಲಿ ಸೇ ಬರೋದ್ರಿಂದ ಅಲ್ಲಿ ಪಿಛ್ಲಾ ಇರೋದು ಪಿಛ್ಲೆ ಆಗ್ಬೇಕಾಗುತ್ತೆ. ಪಿಛ್ಲೆ ಸಾಲ್ ಸೇ ಇಲ್ಲಿಯವರೆಗೆ, ಇಲ್ಲಿಯವರೆಗೆ ಅಬ್ ತಕ್, ಅಬ್ ತಕ್. ಎಷ್ಟು ಜನ, ಎಷ್ಟು ಅನ್ನೋದಕ್ಕೆ ಗೊತ್ತಿದೆಯಲ್ವಾ, ಏನು, ಕಿತ್ನೆ ಜನ, ಲೋಗ್ ಬಂದಿದ್ದಾರೆ, ಆಯೇ ಹೇ. ಪಿಛ್ಲೆ ಸಾಲ್ ಸೇ ಹಿಂದಿನ ವರ್ಷದಿಂದ, ಅಬ್ ತಕ್ ಇಲ್ಲಿಯವರೆಗೆ, ಕುಲ್ ಒಟ್ಟು, ಕುಲ್ ಒಟ್ಟು, ಕಿತನೆ ಲೋಗ್ ಎಷ್ಟು ಜನ, ಆಯೇ ಹೇ ಬಂದಿದ್ದಾರೆ. ಪಿಛ್ಲೆ ಸಾಲ್ ಸೇ ಅಬ್ ತಕ್ ಕುಲ್ ಕಿತನೆ ಲೋಗ್ ಆಯೇ ಹೇ, ಹಿಂದಿನ ವರ್ಷದಿಂದ ಇಲ್ಲಿಯವರೆಗೆ ಒಟ್ಟು ಎಷ್ಟು ಜನ ಬಂದಿದ್ದಾರೆ. ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ ನೋಡಲು ಬಯಸುತ್ತೇನೆ. ಕಾಶ್ಮೀರದಿಂದ, ಕಾಶ್ಮೀರ್ ಸೇ, ಕಾಶ್ಮೀರ್ ಸೇ ಕನ್ಯಾಕುಮಾರಿವರೆಗೆ, ಕನ್ಯಾಕುಮಾರಿ ತಕ್. ನೋಡಿ, ಸೇ ತಕ್ ಈಗೆಲ್ಲ ನಿಮಗೆ ಕ್ಲಿಯರ್ ಆಗ್ತಾ ಇದೆ. ಸೇ ಮತ್ತೆ ತಕ್ ಎಲ್ಲಿ ಯೂಸ್ ಮಾಡಬೇಕು, ಇಂದವರೆಗೆ. ಕಾಶ್ಮೀರ್ ಸೇ ಲೇಕರ್ ಅಥವಾ ಕಾಶ್ಮೀರ್ ಸೇ ಕನ್ಯಾಕುಮಾರಿ ತಕ್ ನೋಡಲು ಬಯಸುತ್ತೇನೆ. ದೇಖ್ನಾ ಚಾಹತಾ ಹೂಂ. ಕಾಶ್ಮೀರ್ ಸೇ कन्याकुमारी तक देखना, कश्मीर से लेकर कन्याकुमारी तक देखना चाहता हूँ, देखना चाहता हूँ. लेकर ಹೇಳಿಲ್ಲ ಅಂದ್ರೂ ಕರೆಕ್ಟ್ ಆಗುತ್ತೆ. ಕಾಶ್ಮೀರ್ ಸೇ ಕನ್ಯಾಕುಮಾರಿ ತಕ್ ದೇಖ್ನಾ ಚಾಹತಾ ಹೂಂ ಅಂದ್ರೆ ಕಾಶ್ಮೀರದಿಂದ ಹಿಡಿದು ಅಂತ ಹೇಳ್ಬೇಕಾದ್ರೆ ಲೇಕರ್ ಬರುತ್ತೆ. ಸೊ ಕಾಶ್ಮೀರ್ ಸೇ ಕನ್ಯಾಕುಮಾರಿ ತಕ್ ದೇಖ್ನಾ ಚಾಹತಾ ಹೂಂ. ಪ್ರಾರಂಭದಿಂದ ಕೊನೆಯವರೆಗೆ ಈ ವಿಡಿಯೋ ನೋಡಿ. ಪ್ರಾರಂಭದಿಂದ, ಪ್ರಾರಂಭ ಸೇ ಅಂತ ಹೇಳ್ಬೋದು ಅಥವಾ ಶುರು ಸೇ ಅಂತಾನು ಹೇಳ್ಬೋದು. ಶುರು ಸೇ ಕೊನೆಯವರೆಗೆ, ಕೊನೆ ಅಂದ್ರೆ ಅಂತ್, ಶುರು ಅಂತ್, ಅಂತ್ ತಕ್ ವರೆಗೆ, ತಕ್ ಶುರು ಸೇ ಅಂತ್ ತಕ್. ಈ ವಿಡಿಯೋ, ಯಹ್ ವಿಡಿಯೋ ಅಥವಾ ಯೇ ವಿಡಿಯೋ ಅಂತ ಹೇಳ್ತೀವಿ ಸ್ಪೋಕನ್ ಅಲ್ಲಿ. ಯೇ ವಿಡಿಯೋ ದೇಖಿಯೇ, ಶುರು ಸೇ ಲೇಕರ್ अंत तक यह वीडियो देखिए ಅಥವಾ ये वीडियो देखिए, शुरू से लेकर अंत तक यह वीडियो देखिए. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ. ಇದೇ ಥರದ ಬೇರೆ ಬೇರೆ ಸೆಂಟೆನ್ಸ್ಗಳನ್ನ ನೀವು ಪ್ರಾಕ್ಟೀಸ್ ಮಾಡ್ತಾ ಹೋಗಿ, ಮತ್ತೆ ಸೆಂಟೆನ್ಸಲ್ಲಿ ಅಬ್ಸರ್ವ್ ಮಾಡ್ತಾ ಹೋಗಿ ಸೇ ಮತ್ತೆ ತಕ್ಕನ್ನ ಎಲ್ಲಿ ಯೂಸ್ ಮಾಡಿದ್ದಾರೆ ಅಂಥೇಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಬೇರೆ ಇನ್ನೊಂದು ಕಾನ್ಸೆಪ್ಟಿಂದ ನಾನು ತಗೊಂಡು ನಿಮ್ಮ ಮುಂದೆ ಬರ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಮತ್ತೆ ಈ ಚಾನಲ್ ನೀವು फर्स्ट टाइम ನೋಡ್ತಾ ಇದ್ರೆ, अभी तक अगर आपने सब्सक्राइब नहीं किया है तो अभी सब्सक्राइब कर लीजिए.